ಭಾರತದಲ್ಲಿ ಸೋಲಾರ್ ಪವರ್ ಇನ್ನಷ್ಟು ಅಗ್ಗವಾಗಲಿದೆ. ಹೌದು, ಇತ್ತೀಚೆಗೆ ಬಂದಿರೋ ಒಂದು ದೊಡ್ಡ ಪಾಲಿಸಿ ಬದಲಾವಣೆ ಇದಕ್ಕೆ ಕಾರಣ. ಹಾಗಾದ್ರೆ ಇದ್ರಿಂದ ನಮ್ಗೆಲ್ಲ ಹೇಗೆ ಅನುಕೂಲ ಆಗುತ್ತೆ? ಬನ್ನಿ ಈ ಬಗ್ಗೆ ವಿವರವಾಗಿ ಮಾತಾಡೋಣ. ಈ 25,000 ಅನ್ನೋ ಸಂಖ್ಯೆ ಏನಪ್ಪಾ ಅಂತ ಯೋಚಿಸ್ತಿದ್ದೀರಾ? ಇದು ಒಂದು ಸಾಮಾನ್ಯ ಮನೆಗೆ ಸೋಲಾರ್ ಪ್ಯಾನೆಲ್ ಹಾಕ್ಸಬೇಕಾದ್ರೆ ಆಗೋ ಸಂಭಾವ್ಯ ಉಳಿತಾಯ. ಎಸ್, ಸರಿ ಕೇಳಿದ್ರಿ. ಸುಮಾರು 25,000 ರೂಪಾಯಿವರೆಗೂ ಉಳಿಸಬಹುದು. ಹಾಗಾದ್ರೆ ಈ ದೊಡ್ಡ ಬದಲಾವಣೆಗೆ ಕಾರಣ ಏನು? ಅದರ ಹಿಂದೆ ಇರೋದು ಒಂದು ಐತಿಹಾಸಿಕ ಜಿಎಸ್ಟಿ ಸುಧಾರಣೆ. ಇದನ್ನ ನಮ್ಮ ದೇಶದ ಎನರ್ಜಿ ಸೆಕ್ಟರ್ನಲ್ಲೊಂದು ಗೇಮ್ ಚೇಂಜರ್ ಅಂತಾನೇ ಹೇಳ್ಬಹುದು. ಅಸಲಿ ವಿಷಯ ಏನಂದ್ರೆ, ಬರ್ತಿರೋ ಸೆಪ್ಟೆಂಬರ್ 22, 2025ರಿಂದ ಜಿಎಸ್ಟಿ ಕೌನ್ಸಿಲ್ ಈ ರಿನ್ಯೂವಬಲ್ ಎನರ್ಜಿ ಅಂದ್ರೆ ನವೀಕರಿಸಬಹುದಾದ ಇಂಧನ ವಲಯಕ್ಕೆ ಒಂದು ಭರ್ಜರಿ ಟ್ಯಾಕ್ಸ್ ಕಟ್ ಅನೌನ್ಸ್ ಮಾಡಿದೆ. ಈ ಪಾಲಿಸಿಯಲ್ಲಿ ಅತಿ ದೊಡ್ಡ ಹೈಲೈಟ್ ಅಂದ್ರೆ ಸೋಲಾರ್ಗೆ ಸಂಬಂಧಪಟ್ಟ ಹೆಚ್ಚಿನ ಉಪಕರಣಗಳು ಮತ್ತೆ ಡಿವೈಸ್ಗಳ ಮೇಲಿದ್ದ ಜಿಎಸ್ಟಿ ರೇಟ್ ಇದೆಯಲ್ಲ, ಅದು 12% ಇಂದ ಸೀದಾ 5%ಗೆ ಇಳಿದಿದೆ. ಅಂದ್ರೆ ಇದು ಸಣ್ಣಪುಟ್ಟ ಕಡಿತ ಅಲ್ಲ, ತುಂಬಾನೇ ದೊಡ್ಡ ಡ್ರಾಪ್. ಸರಿ, ಈ ನಂಬರ್ಸ್ ಎಲ್ಲ ಕೇಳಕ್ ಚೆನ್ನಾಗಿದೆ, ಆದ್ರೆ ಇದರ ನಿಜವಾದ ಅರ್ಥ ಏನು? ಈ ಟ್ಯಾಕ್ಸ್ ಚೇಂಜಿಂದ ನಿಜಕ್ಕೂ ಹೇಗೆ ದುಡ್ಡು ಉಳಿಯುತ್ತೆ ಅಂತ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಬನ್ನಿ. ಇಲ್ನೋಡಿ, ಸೋಲಾರ್ ಸೆಲ್ಸ್, ಪ್ಯಾನೆಲ್ಗಳು, ಇನ್ವರ್ಟರ್ಗಳು ಅಂದ್ರೆ ಸೋಲಾರ್ ಸಿಸ್ಟಮ್ನ ಪ್ರಮುಖ ಭಾಗಗಳೆಲ್ಲವೂ ಈಗ 12% ಜಿಎಸ್ಟಿ ಸ್ಲ್ಯಾಬ್ನಿಂದ 5% ಸ್ಲ್ಯಾಬ್ಗೆ ಶಿಫ್ಟ್ ಆಗಿವೆ. ಅಷ್ಟೇ ಅಲ್ಲ, ಎನರ್ಜಿ ಸ್ಟೋರೇಜ್ಗೆ ತುಂಬಾನೇ ಮುಖ್ಯವಾಗಿ ಬೇಕಾಗಿರೋ ಈ ಲೆಡ್ ಆಸಿಡ್ ಬ್ಯಾಟರಿಗಳ ಮೇಲಿನ ಟ್ಯಾಕ್ಸ್ ಕೂಡ 28% ಇಂದ 18%ಗೆ ಇಳಿದಿದೆ. ಇದು ಕೂಡ ಒಂದು ತುಂಬಾನೇ ಇಂಪಾರ್ಟೆಂಟ್ ಚೇಂಜ್. ಸೋಲಾರ್ ಇನ್ಸ್ಟಾಲೇಷನ್ ಮೇಲಿನ ಒಟ್ಟು ಟ್ಯಾಕ್ಸ್ ಹೇಗೆ ಲೆಕ್ಕ ಆಗತ್ತೆ ಅಂತ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಕಾಂಪೋಸಿಟ್ ಸಪ್ಲೈ ಮಾಡೆಲ್ ಬಗ್ಗೆ ಮಾತಾಡ್ಲೇಬೇಕು. ಯಾಕಂದ್ರೆ ಸೋಲಾರ್ ಹಾಕ್ಸೋದು ಅಂದ್ರೆ ಬರೀ ಸಾಮಾನ್ ತರೋದಲ್ಲ, ಅದನ್ನ ಇನ್ಸ್ಟಾಲ್ ಮಾಡೋ ಸರ್ವಿಸ್ ಕೂಡ ಸೇರಿರುತ್ತಲ್ವಾ. ಈ ಮಾಡೆಲ್ ಪ್ರಕಾರ ಒಟ್ಟು ಕಾಂಟ್ರಾಕ್ಟ್ ವ್ಯಾಲ್ಯೂನಲ್ಲಿ 70% ಭಾಗ ಗೂಡ್ಸ್ಗೆ ಅಂದ್ರೆ ಸಾಮಾನ್ಗಳಿಗೆ ಮತ್ತು 30% ಭಾಗ ಸರ್ವಿಸಸ್ಗೆ ಅಂತ ಭಾಗ ಮಾಡಿ ಎರಡಕ್ಕೂ ಬೇರೆ ಬೇರೆ ಟ್ಯಾಕ್ಸ್ ರೇಟ್ ಹಾಕ್ತಾರೆ. ಈ ಚಾರ್ಟ್ ನೋಡಿದ್ರೆ ಇನ್ನೂ ಕ್ಲಿಯರ್ ಆಗುತ್ತೆ. ಈ ಕಾಂಪೋಸಿಟ್ ಮಾಡೆಲ್ ಪ್ರಕಾರ ಮೊದಲು ಎಫೆಕ್ಟಿವ್ ಟ್ಯಾಕ್ಸ್ ಅಂದ್ರೆ ಒಟ್ಟು ತೆರಿಗೆ 13.8% ಆಗ್ತಿತ್ತು, ಆದ್ರೆ ಈಗ ಅದು ಬರೀ 8.9%ಗೆ ಇಳಿದಿದೆ. ಇದು ಎಷ್ಟು ದೊಡ್ಡ ಉಳಿತಾಯ ಅಂತ ನೀವೇ ನೋಡಿ. ಸರಿ, ಈ ನಂಬರ್ಸ್, ಕ್ಯಾಲ್ಕ್ಯುಲೇಷನ್ಸ್ ಎಲ್ಲ ಆಯ್ತು. ಈಗ ಇದ್ರಿಂದ ನಮ್ಮ ದೇಶದ ಮೇಲೆ ಆಗೋ ದೊಡ್ಡ ಪರಿಣಾಮಗಳೇನು ಅಂತ ನೋಡೋಣ. ಇದು ಬರೀ ದುಡ್ಡುಳಿಸೋ ವಿಷಯ ಅಲ್ಲ, ಇದರಿಂದ ನಮ್ಮ ದೇಶ ಸ್ವಾವಲಂಬನೆಯತ್ತ ಒಂದು ದೊಡ್ಡ ಹೆಜ್ಜೆ ಇಡ್ತಾ ಇದೆ. ಈ ನಂಬರ್ ನೋಡಿ, 15 ಲಕ್ಷ ರೂಪಾಯಿ. ಇದು ಎಲ್ಲಿಂದ ಬಂತು ಅಂದ್ರೆ, ಒಂದು ಬಿಸ್ನೆಸ್ ಸಂಸ್ಥೆ ಸುಮಾರು 3 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಕಮರ್ಷಿಯಲ್ ರೂಫ್ಟಾಪ್ ಸೋಲಾರ್ ಪ್ರಾಜೆಕ್ಟ್ ಮಾಡಿದ್ರೆ ಅವರಿಗೆ ಟ್ಯಾಕ್ಸ್ನಲ್ಲೇ ಇಷ್ಟು ಉಳಿತಾಯ ಆಗ್ಬೋದು. ಇದು ಬಿಸ್ನೆಸ್ಗಳಿಗೆ ಎಷ್ಟು ದೊಡ್ಡ ಬೂಸ್ಟ್ ಕೊಡ್ಬೋದು ಅಲ್ವಾ? ಹಾಗಾದ್ರೆ ಈ ಜಿಎಸ್ಟಿ ಕಡಿತದಿಂದ ಆಗೋ 4 ಮುಖ್ಯ ಲಾಭಗಳು ಏನು? ಮೊದಲನೇದಾಗಿ, ಪ್ರಾಜೆಕ್ಟ್ ಕಾಸ್ಟ್ ಕಡಿಮೆ ಆಗುತ್ತೆ, ಸೋಲಾರ್ ಹಾಕ್ಸೋದು ಸುಲಭ ಆಗುತ್ತೆ. ಎರಡನೇದು, ಬೆಲೆ ಕಡಿಮೆ ಆದ್ರೆ ಸಹಜವಾಗಿಯೇ ಮನೆಗಳಲ್ಲಿ, ಕಂಪನಿಗಳಲ್ಲಿ ಸೋಲಾರ್ ಅಳವಡಿಕೆ ಸ್ಪೀಡ್ ಆಗುತ್ತೆ. ಮೂರನೇದಾಗಿ, ಮೇಕ್ ಇನ್ ಇಂಡಿಯಾಗೆ ದೊಡ್ಡ ಸಪೋರ್ಟ್ ಸಿಗುತ್ತೆ, ಯಾಕಂದ್ರೆ ನಮ್ಮ ದೇಶದಲ್ಲೇ ತಯಾರಾದ ಸೋಲಾರ್ ಉಪಕರಣಗಳಿಗೆ ಬೇಡಿಕೆ ಜಾಸ್ತಿ ಆಗುತ್ತೆ. ಮತ್ತು ಕೊನೆಯದಾಗಿ, ಇವೆಲ್ಲದರಿಂದ ದೇಶದ ಗ್ರೀನ್ ಎನರ್ಜಿ ಕಡೆಗಿನ ಪಯಣಕ್ಕೆ ಒಂದು ದೊಡ್ಡ ಪುಷ್ಟಿ ಸಿಕ್ಕಂತ ಆಗುತ್ತೆ. ಇದರ ಲಾಭ ಯಾರಿಗೆಲ್ಲ ಸಿಗುತ್ತೆ? ಸಿಂಪಲ್ ಆಗಿ ಹೇಳೋದಾದ್ರೆ ಎಲ್ಲರಿಗೂ. ನಿಮ್ಮ ಹಾಗೆ ಸಾಮಾನ್ಯ ಮನೆಗಳಿಂದ ಹಿಡಿದು ಸಣ್ಣಪುಟ್ಟ ಬಿಸ್ನೆಸ್ ಮಾಡೋ ಎಂಎಸ್ಎಂಇಗಳು ಹಾಗೆ ದೊಡ್ಡ ದೊಡ್ಡ ಕಮರ್ಷಿಯಲ್ ಕಂಪನಿಗಳವರೆಗೂ ಪ್ರತಿಯೊಬ್ಬರಿಗೂ ಇದರ ಫಾಯ್ದೆ ಸಿಗ್ಲಿದೆ. ಸರಿ, ಈಗ ಸ್ವಲ್ಪ ಝೂಮ್ ಔಟ್ ಮಾಡಿ ಈ ಒಂದು ಪಾಲಿಸಿ ಬದಲಾವಣೆ ಭಾರತದ ದೊಡ್ಡ ಗುರಿಗಳಿಗೆ ಅಂದ್ರೆ ನಮ್ಮ ಎನರ್ಜಿ ಮತ್ತು ಸಸ್ಟೈನಬಿಲಿಟಿ ವಿಷನ್ಗೆ ಹೇಗೆ ಕನೆಕ್ಟ್ ಆಗುತ್ತೆ ಅಂತ ನೋಡೋಣ. ಈ ಸುಧಾರಣೆಯ ಹಿಂದಿನ ದೊಡ್ಡ ಆಶಯವನ್ನು ಈ ಒಂದು ಮಾತು ಅದ್ಭುತವಾಗಿ ಹೇಳುತ್ತೆ. ಅದೇನಂದ್ರೆ, ಗ್ರೀನ್ ಎನರ್ಜಿಯನ್ನು ಕೇವಲ ಒಂದು ಆಪ್ಷನ್ ಆಗಿ ಉಳಿಸದೆ ಅದನ್ನೇ ಮನೆಗಳು, ಬಿಸ್ನೆಸ್ಗಳು ಮತ್ತು ಇಡೀ ದೇಶಕ್ಕೆ ಮೊದಲ ಆದ್ಯತೆಯ ಆಯ್ಕೆಯಾಗುವಂತೆ ಮಾಡುವುದು. ಎಷ್ಟು ಪವರ್ಫುಲ್ ಮಾತಲ್ವಾ? ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಇಷ್ಟೆಲ್ಲ ಬದಲಾವಣೆಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಇದು ಭಾರತದ ಸೋಲಾರ್ ಸ್ವಾವಲಂಬಿ ಭವಿಷ್ಯಕ್ಕೆ ಒಂದು ಹೊಸ ಮುನ್ನುಡಿ ಅಂತ ಹೇಳ್ಬಹುದಾ? ಇದ್ರ ಬಗ್ಗೆ ಯೋಚಿಸಿ.